ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಶ್ರೀ ಲಕ್ಷ್ಮೀನಾರಾಯಣರು ಅನಾದಿ ಕಾಲದಿಂದಲೂ ನಿತ್ಯ ದಂಪತಿಗಳು. ಇಬ್ಬರೂ ಯಾವಾಗಲೂ ಜೊತೆಯಲ್ಲಿಯೇ ಇರುವವರು. ಲಕ್ಷ್ಮೀದೇವಿಯು ಪರಮಾತ್ಮನನ್ನು ಬಿಟ್ಟು ಎಂದಿಗೂ ಇರುವುದಿಲ್ಲ. ಅವಳು ಯಾವಾಗಲೂ ನಾರಾಯಣನ ಹೃದಯದಲ್ಲಿಯೇ ವಾಸವಾಗಿರುವವಳು. ಶ್ರೀ ಲಕ್ಷ್ಮಿಯು ಹಣ, ಐಶ್ವರ್ಯ, ಸಮೃದ್ಧಿ, ಸಿರಿ ಸಂಪತ್ತುಗಳ ಅಧಿದೇವತೆಯಾಗಿದ್ದಾಳೆ. ಶ್ರೀಮನ್ನಾರಾಯಣನು ನಮ್ಮ ಎಲ್ಲ ಕಷ್ಟಗಳನ್ನು ಕಳೆದು ನಮ್ಮ ಎಲ್ಲ ಅಭಿಷ್ಟಗಳನ್ನು ಪೂರೈಸುವವನಾಗಿದ್ದಾನೆ. ಇಂಥ ಜಗದೊಡೆಯನಾದ ಜಗನ್ನಿಯಾಮಕನಾದ ಶ್ರೀಮನ್ನಾರಾಯಣ ಹಾಗೂ ಶ್ರೀ ಲಕ್ಷ್ಮೀದೇವಿಯರ ಪಾದಗಳನ್ನು ನಾವು ರಂಗೋಲಿಯಲ್ಲಿ ಪ್ರತಿನಿತ್ಯ ದೇವರ ಮುಂದೆ ಪ್ರತಿನಿತ್ಯ ಸಾಧ್ಯವಾಗದಿದ್ದರೆ ಪ್ರತಿ ಶುಕ್ರವಾರ ಈ ಪಾದಗಳನ್ನು ಬಿಡಿಸಿ ಸ್ತೋತ್ರಗಳನ್ನು ಹೇಳಿಕೊಳ್ಳಬೇಕು. ಇದರಿಂದ ಶ್ರೀ ಲಕ್ಷ್ಮೀನಾರಾಯಣರು ನಮ್ಮ ಮೇಲೆ ಪ್ರೀತರಾಗಿ ಮನೆಯಲ್ಲಿ ಎಲ್ಲರಿಗೂ ಸೌಖ್ಯವಾಗುವುದಲ್ಲದೆ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಈಗ ಲಕ್ಷ್ಮೀನಾರಾಯಣರ ಪಾದದ ರಂಗೋಲಿ ಹೇಗೆ ಹಾಕಬೇಕೆಂದು ನೋಡೋಣ. ಶ್ರೀ ಲಕ್ಷ್ಮೀನಾರಾಯಣರ ಪಾದದ ರಂಗೋಲಿಯನ್ನು ಹಾಕಿದ ನಂತರ ನಾರಾಯಣ ಸ್ತೋತ್ರ ಹಾಗೂ ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳಿಕೊಳ್ಳಬೇಕು. ಶ್ರೀ ಲಕ್ಷ್ಮೀನಾರಾಯಣರ ಪಾದಗಳು ಪರಮ ಮಂಗಳಕರವಾದ ಪಾದಗಳು. ಮೊದಲಿಗೆ ಶ್ರೀ ಎಂದು ಬರೆದು ಎಡಬಲದಲ್ಲಿ ಶಂಖ ಚಕ್ರಗಳನ್ನು, ಸ್ವಸ್ತಿಕವನ್ನು, ಗದಾ ಪದ್ಮವನ್ನು ಬರೆಯಬೇಕು. ಕೆಳಗಡೆ ಪದ್ಮವನ್ನು ಬರೆದು ನಂತರ ಮೊದಲು ನಾರಾಯಣನ ಪಾದವನ್ನು ಬಿಡಿಸಬೇಕು. ನೋಡಿ, ಇದು ನಾರಾಯಣನ ಪಾದ. ಇದರಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ಸ್ವಸ್ತಿಕವನ್ನು ಬಿಡಿಸಲಾಗಿದೆ. ಇದು ಲಕ್ಷ್ಮೀ ಪಾದ. ಇದರಲ್ಲಿ ಒಂದು ಪದ್ಮವನ್ನು ಬಿಡಿಸಿ ಸ್ವಸ್ತಿಕವನ್ನು ಬರೆಯಲಾಗಿದೆ. ನೋಡಿ ಸ್ನೇಹಿತರೆ, ನಿಮಗೆ ಈ ರೀತಿ ಪಾದಗಳನ್ನು ಬಿಡಿಸೋದು
ಕಷ್ಟವಾದರೆ ಇನ್ನೊಂದು ಬಗೆಯ ಪಾದಗಳನ್ನು ಬಿಡಿಸಿ ತೋರಿಸಿದ್ದೇನೆ. ಇದು ಸುಲಭವಾದರೆ ಈ ಪಾದಗಳನ್ನು ಬಿಡಿಸಬಹುದು. ಈ ನಾರಾಯಣನ ಪಾದಗಳಲ್ಲಿ ಧ್ವಜ, ಅಂಕುಶ, ಶಂಖ, ಚಕ್ರಗಳನ್ನು ಬಿಡಿಸಲಾಗಿದೆ. ನಾರಾಯಣ ಸ್ತೋತ್ರ. ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಲಕ್ಷ್ಮೀ ಸ್ತೋತ್ರ. ಶ್ರೀಮತ್ ಸೌಭಾಗ್ಯಜನನೀಂ ಸ್ತೌಮಿ ಲಕ್ಷ್ಮೀಂ ಸನಾತನಿಂ ಸರ್ವಕಾಮಫಲಾವಾಪ್ತೈ ಸಾಧನೈಕ ಸುಖಾವಹಂ.